ತುಮಕೂರು ನಗರದ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ತುಮಕೂರು ಜಿಲ್ಲಾ ಗೊಲ್ಲರ ಸಂಘದ ಸಹಯೋಗದಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಣೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಮಾತನಾಡಿ, ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು, ದಮನಿತರನ್ನು ಮೇಲಕ್ಕೆ ಎತ್ತುವ ಕೆಲಸ ಆಗಬೇಕು ಎನ್ನುವ ಶ್ರೀಕೃಷ್ಣನ ಆಶಯದಂತೆ ನಡೆಯೋಣ ಎಂದರು. ಈ ವೇಳೆ ಜಾನಪದ ಕಲಾವಿದರಿಗೆ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕಾಂಗ್ರೆಸ್ ಮುಖಂಡ ಷಣ್ಮುಖಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಈಶ್ವರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಲಿಂಗಪ್ಪ, ಉಪ ತಹಸೀಲ್ದಾರ್ ಕಮಲಮ್ಮ, ಮುಖಂಡ ನಿಕೇತ್ ರಾಜಮೌರ್ಯ ಸೇರಿದಂತೆ ಹಲವು ಯಾದವ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. रुक्मिणी लोला वारिजमाला वरगुणशील वसुदेव पाला रुक्मिणी लोला वारिजमाला ಬನ್ನಿ ಬನ್ನಿ ಅಲ್ಲ ನಿಂತ್ಕೊಳ್ಳಿ ಸರ್ ಬನ್ನಿ ಸರ್ ಓಕೆ ಸರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಾಗೆ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲು ಮನವಿ. ಸರ್ ನಿಂತ್ಕೊಂಬಿಡಿ ಹಂಗೆ ಅಕ್ಕ, ಲೈನಿಗೆ ನಿಂತ್ಕೊಡಿ ಅಕ್ಕ. ಸರ್ ಹಾಂ ಬನ್ನಿ ನೋಡಿ. ಷಣ್ಮುಖಪ್ಪರ ಬನ್ನಿ, ಚಂದ್ರಶೇಖರ್ ಗೌಡ್ರ ಪಕ್ಕ ಬನ್ನಿ. ಥ್ಯಾಂಕ್ ಯು ಸರ್. ಅಂತ ಮತ್ತೆ ಹೇಳಿದೆ ನಾನು. ಇವತ್ತಿನ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಶ್ರೀಕೃಷ್ಣ ಅವರ ಜಯಂತಿಯನ್ನ ಭಾರತ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅದು ಏನು ಅಂತ ನಾವು ಅನ್ನೋದಾದ್ರೆ, ಶ್ರೀಕೃಷ್ಣನವರ ವಿಚಾರಗಳನ್ನ, ಅವರು ಹೇಳಿದ ಮಾತುಗಳನ್ನ ಸ್ಮರಿಸಿಕೊಳ್ಳುವಂಥದ್ದು ಒಂದು, ಪ್ಲಸ್ ಅದನ್ನ ಆಚರಣೆಗೆ ತರತಕ್ಕಂಥದ್ದು ಮತ್ತೊಂದು. ಶ್ರೀಕೃಷ್ಣ ಅದನ್ನು ಈ ಭಾರತ ದೇಶದ ವ್ಯಾಪ್ತಿಯಲ್ಲಿ, ಅಂದ್ರೆ ಅವರ ವಿಚಾರಗಳು ಇಡೀ ಪ್ರಪಂಚಕ್ಕೆ ತಲುಪ್ತವೆ. ಅವರ ವಿಚಾರಗಳು ಇಡೀ ಪ್ರಪಂಚಕ್ಕೆ, ಮನುಷ್ಯ ಕುಲಕ್ಕೆ ತಲುಪ್ತವೆ. ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ನಾವುಗಳು ಶ್ರೀಕೃಷ್ಣ ಜಯಂತಿಯನ್ನ ವಿಶೇಷವಾಗಿ ಆಚರಿಸ್ತೀವಿ. ಕಾರಣ ಏನು? ಶ್ರೀಕೃಷ್ಣನನ್ನ ಬಿಟ್ಟರೆ ಬೇರೆಯವರೆಲ್ಲ ಬಹಳ ಜನ ಇದ್ದಾರೆ. ಮನುಷ್ಯರಾಗಿ ಹುಟ್ಟಿ ದೈವತ್ವದ ಕಲ್ಪನೆಯನ್ನ, ದೈವತ್ವಕ್ಕೆ ಏರಿದಂತಹ ಮಹನೀಯರು ಬಹಳ ಜನ. ಮನುಷ್ಯರಾಗಿ ಹುಟ್ಟುತ್ತಾರೆ, ಮನುಷ್ಯರಾಗಿ ಸಾಯ್ತಾರೆ. ಯಾವುದು ಏನು ಮಾಡಲ್ಲ ಅಂದ್ರೆ ಯಾರಿಗೂ ಕೊಡಲ್ಲ, ಯಾರಿಗೂ ತಗೊಳ್ಳಲ್ಲ, ಯಾರಿಗೂ ಕನಿಕರ ಪಡಲ್ಲ, ಯಾರಿಗೂ ಸಹಾಯ ಮಾಡಲ್ಲ. ಅಂತರೂ ಸಹ ಇರ್ತಾರೆ, ಅವರು ಸಹ ಮನುಷ್ಯರು. ಅದನ್ನ ಬಿಟ್ಟು ಯಾರನ್ನ ಬದುಕಿಸ್ಬೇಕು, ಹೆಂಗೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾರೆ. ಅದೇ ತರ
ಅದು ಕಾರ್ಯ ನೆರವೇರ ಮಾಡ್ತಾರೆ. ಅಂತ ಒಂದು ವಿಶಿಷ್ಟ ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ. ಕರ್ನಾಟಕ ಸರ್ಕಾರ ಬಹಳಷ್ಟು ಜನರ ಜಯಂತಿಗಳನ್ನ ಮಾಡ್ತೇವೆ. ಬಹಳಷ್ಟು ಜನರ ಜಯಂತಿಗಳನ್ನ ಮಾಡುವ ಸಂದರ್ಭದಲ್ಲಿ ಈ ಜಯಂತಿಗಳು ಹೆಂಗಾಗಿದೆ ಅಂದ್ರೆ, ನಾವು ಆಚರಿಸ್ತಾ ಇದ್ದೀವಿ, ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಮನುಷ್ಯರಿಗೋಸ್ಕರನೇ, ಮನುಷ್ಯರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಇವೆಲ್ಲ ಗೊತ್ತಿರೋದು. ಇದನ್ನೇನಂತಾರೆ ಅಂದ್ರೆ ಸಮಾನ ಮನಸ್ಕರು ಅಂತಾರೆ. ಕೃಷ್ಣನನ್ನ ತಿಳ್ಕೊಳ್ಬೇಕಾಗಿರೋ ವಿಚಾರದಲ್ಲಿ ಕೃಷ್ಣನ ಸಾಧನೆ ಬಹಳ ಜಯಂತಿಗಳು ಮಾಡ್ತೀವಿ. ಅದು ಮುಂದುವರೆದು ಮಾತಾಡಕ್ಕೆ ಹೋಗಿಲ್ಲ, ಮಾತಾಡಬೇಡ. ಈ ಸಂದರ್ಭಕ್ಕೆ ಬರ್ತೀನಿ. ಶ್ರೀಕೃಷ್ಣನನ್ನ ಒಂದು ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ, ದಮನಕಾರಿ ಚಟುವಟಿಕೆಗಳ ವಿರುದ್ಧ ಅವರದೇ ಆದಂಥ ವಿಧಿ ವಿಧಾನಗಳಲ್ಲಿ, ರೀತಿ ರಿವಾಜುಗಳಲ್ಲಿ ವಿಜಯವನ್ನ ಯಾರಿಗೆ ದಕ್ಕಬೇಕೋ ಅವರಿಗೆ ದಕ್ಕಿಸಿದಂತಹ ಒಂದು ಕೀರ್ತಿ ಯಾರ್ಯಾರು ಇದ್ರೆ ಅದು ಶ್ರೀಕೃಷ್ಣ. ನಾನು ಈಗಾಗಲೇ ಹೇಳಿದೆ, ಸೂಚ್ಯವಾಗಿ ಹೇಳಿದೆ, ಯಾರನ್ನೂ ನಾನು ಮೆನ್ಷನ್ ಮಾಡಲ್ಲ. ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಅನ್ನೋಂಥ ಒಂದು ಕಲ್ಪನೆ ಇದೆ. ಆತನಲ್ಲಿ ವಿಶಿಷ್ಟವಾದಂತಹ ಹಲವಾರು ಗುಣಗಳಿದ್ದಾವೆ. ವಿಶಿಷ್ಟವಾದ ಗುಣಗಳೇ ಅದೇನು ಬೇರೆ ತರ ಗುಣಗಳು. ಅದು ಯಾವುದಕ್ಕೋಸ್ಕರ ವಿಶಿಷ್ಟವಾದ ಗುಣಗಳು ಅಂದ್ರೆ ಮನುಷ್ಯನ ಬದುಕಿಗೋಸ್ಕರ ವಿಶಿಷ್ಟ ಗುಣಗಳು. ಆತ ನಡೆದಂತ ಎಲ್ಲ ಕಾರ್ಯ, ಕ್ರಮಿಕೆ, ಎಲ್ಲ ಘಟನೆಗಳು, ಎಲ್ಲ ಘಟ್ಟಗಳು, ಎಲ್ಲ ಹಂತಗಳು ಸಹ ಪ್ರತಿಯೊಂದು ಹಂತದಲ್ಲಿರ್ತಕ್ಕಂತಹ ಮನುಕುಲಕ್ಕೆ, ಮನುಷ್ಯರಿಗೆ ಬೇರೆ ಬೇರೆ ಸ್ಟೇಜಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿ ಹೇಳಿದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಶ್ರೀಕೃಷ್ಣ. ಅಲ್ಲಿ ನೀವು ಯುದ್ಧದ ಭೂಮಿಗೆ ಹೋಗ್ತೀವಿ, ಎಲ್ಲೋ ಒಂದ್ ಕಡೆ ಭಗವದ್ಗೀತೆ ಹೇಳ್ತಾರೆ, ಹೀಗೆ ಇರಬೇಕು, ಹೀಗೆ ಆಚರಿಸ್ಬೇಕು, ಇದು ಸಂದರ್ಭ ಸರಿ ಇದೆ, ಸರಿ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು ಅಷ್ಟೇ ಸೀಮಿತ ಅಲ್ಲ. ಆತ ನಡೆದಂತ ಪ್ರತಿ ದಾರಿ, ಪ್ರತಿ ಹಂತ, ನೀವು ಒಂದು ದೊಡ್ಡ ಅರಮನೆಗೆ, ದೊಡ್ಡ ಆಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಯಾರನ್ನೇ ಆಗಲಿ ಮನುಷ್ಯರನ್ನಾಗಿ ಕಾಣಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಗೌರವಯುತವಾಗಿ ಕಾಣಲಿಕ್ಕೆ ಇಷ್ಟಪಡ್ತಾರೆ. ಗೌರವ ಕೊಡ್ಲಿಲ್ಲ ಅಂದ್ರೆ ಗೌರವ ಕೊಡಲ್ಲ ಅಂತ. ನಾನು ಗೌರವ ಕೊಡ್ಲಿಲ್ಲ ನಿಮಗೆ ಅಂದ್ರೆ ನೀವು ನನಗೆ ಗೌರವ ಕೊಡಲ್ಲ. ಇದು ಸಹಜವಾದ ಮನುಷ್ಯನ ಪ್ರವೃತ್ತಿ. ಇದನ್ನ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಅವರನ್ನ ನೋಡಿಕೊಂಡಂತ ರೀತಿ, ಬರಮಾಡಿಕೊಂಡ ರೀತಿ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಮನಸ್ಸಿಗೆ ಮುಜುಗರ ಆಗುತ್ತೆ. ನಾನೇ ಹೀಗೆ ಬಂದೆ, ಇಲ್ಲೇ ಬರ್ತಿರ್ಬೇಕಾದ್ರೆ ಬಂದ್ರು ನನಗೆ ನನ್ನ ಮಾತಾಡ್ತಿಲ್ಲ, ನನಗೆ ಕೇಳಿಲ್ಲ ಅಂದಾಗ ನನಗೇನಾಯ್ತು ಅಂದ್ರೆ ನಂದೇ ಅಂತ ಪರಿಸ್ಥಿತಿ ನಾನು ಇರ್ತೀನಿ. ಆದ್ರೆ ಕೃಷ್ಣ ಅದನ್ನು ಮಾಡಿದ್ದು ಹೇಗೆ ಅಂದ್ರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೇಳಿದಂತ ಒಂದು ರೀತಿ. ಆದ್ರೆ ನಾವೆಲ್ಲ ಓದುವಂಥದ್ದು, ನಾವೆಲ್ಲ ನೋಡುವಂಥದ್ದು, ಕೇಳುವಂಥದ್ದು ಏನಾಗುತ್ತಂದ್ರೆ ಜಸ್ಟ್ ಅಂಗಾಲಿನ ನಮ್ಮ ಹೆಬ್ಬಟ್ಟಿನ ಅಂಗುಟದಲ್ಲಿ ಈಗ ಅದಿದ ಅದು ಬಿತ್ತು ಅಂತ ಹೇಳ್ತಾರೆ. ಅದು ಸಹ ಪವಾಡನೇ. ಆ ಪವಾಡ ಅಂಗುಟದಲ್ಲಿ ಅಂದಿರ್ಬೋದು, ಅಂದೇ ಇರ್ಬೋದು, ಆದ್ರೂ ಬಿದ್ದುದಂತೂ ಸತ್ಯ. ಬಿದ್ದುದು ಸತ್ಯ ಅಂದ್ರೆ ಅರ್ಥ ವಾಗಿದ್ದು ಅಂತ, ಶರಣಾಗಿದ್ದು ಅಂತ. ಶರಣಾಗ್ತಕ್ಕಂತಹದ್ದು ಒಬ್ಬ ಮನುಷ್ಯನಿಗೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂತಹ ಒಂದು ವಿಚಾರದಲ್ಲಿ ಶ್ರೀಕೃಷ್ಣನ ಮಾದರಿ ಬಹುಶಃ ಬೇರೆ ಯಾರು ಹೇಳಿಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಮನುಷ್ಯರಿಗೆ ಮನುಷ್ಯರು ಬೆಲೆ ಕೊಡಬೇಕು. ನಾವು ಬಹಳಷ್ಟು ಜನ ನಾವು ಇವತ್ತು ಬದುಕ್ತಿರೋದು ಹೆಂಗೆ ಅಂದ್ರೆ, ಮನುಷ್ಯರನ್ನ ಮನುಷ್ಯರ ತರ ನೋಡಲ್ಲ, ನಾವಾಗಿರ್ತೀವಿ. ನಾವೇ ಅಂತಂದ್ರೆ ಏನು ಅಂದ್ರೆ, ನಮ್ಮ ಮನಸ್ಸಿಗೆ ನಾವಿರ್ತೀವಿ. ಆದ್ರೆ ನಾವು ಬದುಕುವ ರೀತಿ ಬೇರೆಯವ್ರಿಗೆ ಹೆಂಗಾಗಿರ್ತದಂದ್ರೆ, ಅವನ ಬಿಡು, ಇವನ ಬಿಡು, ನಾನೇ ಅನ್ನೋಂಥದ್ದು ಇದೆಯಲ್ಲ. ಕನಿಷ್ಠ ಏನಪ್ಪಾ ಊಟ ಮಾಡಿದ, ಚೆನ್ನಾಗಿದೆಯಾ, ಮನೆ ಕಡೆ ಚೆನ್ನಾಗಿದ್ದಾರ, ಮನೆ ಬೆಳೆ ಚೆನ್ನಾಗೈತಾ ಅಂತ ಒಂದು ಕಾಲದಲ್ಲಿ ಹಳ್ಳಿನಲ್ಲಿ ಕೇಳ್ತಾರೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ. ಹಳ್ಳಿನಲ್ಲಿ ಅಂತ ಒಂದು ಸಂಪ್ರದಾಯ ಇತ್ತು, ಅಂತ ಮಾತುಕತೆ ಇತ್ತು. ಅಂದ್ರೆ ಮನುಷ್ಯರು ಮಾತಾಡ್ತಿಲ್ಲ ಅಂದ್ರೆ ಮನುಷ್ಯ. ಇದರ ಅರ್ಥ ಇಷ್ಟೇ ನಾನು ಹೇಳ್ತಿರೋದು. ಶ್ರೀಕೃಷ್ಣ ಮನುಕುಲದಲ್ಲಿ ಮನುಷ್ಯರನ್ನ ಪ್ರೀತಿಸುವಂತಹ, ಮನುಷ್ಯರಿಗೆ ಗೌರವ ಕೊಡುವಂತಹ, ಮನುಷ್ಯ ಅಧರ್ಮಕ್ಕೆ ಅಂದ್ರೆ ದಮನಕ್ಕೆ ಒಳಗಾದಂತಹ ಮನುಷ್ಯನನ್ನ ಮೇಲಕ್ಕೆ ಎತ್ತುವಂತಹ ಒಂದು ಕಾರ್ಯ. ಕೇವಲ ಸ್ವಲ್ಪ ಜನ ಇದ್ರು, ಅಲ್ಪ ಜನರಿಗೆ ಸಹಾಯ ಮಾಡೋದೈತಲ್ಲ, ಬಹುಜನರ ಮಧ್ಯದಲ್ಲಿ ಅಲ್ಪ ಜನರಿಗೆ ಸಹಾಯ ಮಾಡತಕ್ಕಂಥ ಒಂದು ಕಾರ್ಯ ಮನಸ್ಸು ಇದೆಯಲ್ಲ, ಆ ಮನಸ್ಸು ಶ್ರೀಕೃಷ್ಣ ಅವರಿಗೆ ಇತ್ತು. ಅದನ್ನ ಅವರದೇ ಆದಂತ ಒಳ್ಳೆ ರೀತಿಯಲ್ಲಿ ನೋಡಿ, ಅಲ್ಲಿ ಏನೂ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅದನ್ನ ನೆರವೇರಿಸಿದ್ರು ಅಂತ ಹೇಳಿ ಸಾಮ ದಾನ ಭೇದ
ದಂಡನ ಇವರು ಉಪಯೋಗಿಸ್ತಿಲ್ಲ ಕೃಷ್ಣ. ಕೇವಲ ಅವರ ಮನಸ್ಸು ಏನಾಯ್ತು, ಮನಸ್ಸಿನ ಮೂಲಕ ಒಳ್ಳೆಯ ಒಂದು ಪ್ರಭಾವವನ್ನು ಬೀರಿ ಮಾತಾಡಿಸಿ, ಮಾಡಿಸಿ, ನೋಡಿಸಿ, ತಿಳಿಸಿ, ಇದನ್ನ ಸಮ ಸಮಾಜದ ಒಂದು ಕಲ್ಪನೆಯನ್ನ, ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆಯನ್ನ ಯಾರು ಧನ್ವನಿತರು ಮೇಲೆ ಬರಬೇಕು, ದಕ್ಕಬೇಕು, ಯಾರಿಗೆ ದಕ್ಕಬೇಕು ಅದು ದಕ್ಕಬೇಕು ಅನ್ನೋಂಥ ವಿಚಾರದಲ್ಲಿ ನ್ಯಾಯಪಡಿಸಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ಈ ಭಾರತ ದೇಶದಲ್ಲಿ ಬಹಳ ಜನ ಓದ್ತೀವಿ, ನಾವು ಬಹಳ ಜನ ನೋಡ್ತೀವಿ. ಆ ಸಂದರ್ಭ ಭಗವದ್ಗೀತೆ ಅದು ಹುಟ್ಟೋಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಬಹಳಷ್ಟು ಕಷ್ಟಗಳನ್ನ, ಬಹಳಷ್ಟು ಹಿಂಸೆಗಳನ್ನ, ಬಹಳಷ್ಟು ಅವಮಾನಗಳನ್ನ ಅವ್ರದೇ ಆದಂಥ ರೀತಿ ರಿವಾಜಿನಲ್ಲಿ ಅನುಭವಿಸಿ ಆ ಥರದ ಅನುಭವ, ಆ ಥರದ ಅವಮಾನಗಳು ಬೇರೆಗೆ ಆಗಬಾರದು ಅಂತೇಳಿ ಮನುಷ್ಯರ ಬಗ್ಗೆ ಯೋಚನೆ ಮಾಡಿದಂಥ ಏಕೈಕ ಶ್ರೇಷ್ಠ ವ್ಯಕ್ತಿ ಶ್ರೀಕೃಷ್ಣ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವರ ವಿಚಾರಗಳು ಪ್ರತಿ ದಿವಸ ನಮಗೆ ಮೆಸೇಜ್ನಲ್ಲಿ ಬರ್ತಾ ಇತ್ತು. ಕೃಷ್ಣನ ಆಲೋಚನೆಗಳು, ಕೃಷ್ಣನ ವಿಚಾರಗಳು ಬಹಳಷ್ಟು ಬರ್ತವೆ. ಆ ಆಲೋಚನೆಗಳೇನಾದ್ರೂ ಒಂದೊಂದನ್ನೇ ಸರಿಯಾಗಿ ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ನಮ್ಮಷ್ಟಕ್ಕೆ ನಾವು, ನಮ್ಮ ಕುಟುಂಬ ನಿಜವಾಗ್ಲೂ ಶ್ರೇಷ್ಠವಾಗಿ ಬದುಕಲಿಕ್ಕೆ ಸಹಾಯ ಆಗ್ತವೆ, ಸಹಕಾರ ಆಗ್ತವೆ ಅಂತ ನಾನು ಹೇಳಿ, ಇಂಥ ಒಬ್ಬ ಶ್ರೇಷ್ಠ ಮನುಕುಲ ಅಂದ್ರೆ ಮನುಷ್ಯರಿಗೋಸ್ಕರ ಬದುಕಿದಂಥ ಒಬ್ಬ ವ್ಯಕ್ತಿ ಶ್ರೀಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೆ ಜಿಲ್ಲಾಡಳಿತದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನ, ಶುಭಾಶಯಗಳನ್ನ ಹೇಳಬಯಸ್ತೇನೆ. ನಿಯಮನ ಏನೋ ಗೊತ್ತಾಗ್ತಿಲ್ಲ, ಆದರೆ ನಾವು ನಿಜವಾಗ್ಲೂ ಸಮಾಜದಲ್ಲಿ ಎಲ್ಲ ಮುಂದುವರೆದ ಜಾತಿಯವರ ಥರ ಇರಬೇಕು ಅಂತಂದರೆ ಮೊದಲನಾಗಿ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಬೇಕಾಗುತ್ತೆ. ವಿದ್ಯಾವಂತರಾದರೆ ಮಾತ್ರ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರ ಸಮಾಜದಲ್ಲಿ ಯಾವ ರೀತಿ ಮುಂದುವರೆದಿದೆ ಅದೇ ರೀತಿ ನಾವು ಮುಂದೆ ಬರ್ಬೋದು. ಪ್ರತಿಯೊಂದು ಮನೇಲಿ ಕೂಡ ಒಬ್ಬರು ವಿದ್ಯಾರ್ಥಿ ಇದ್ರೆ ಆ ಮನೆಯೇ ಬೆಳಗುತ್ತೆ, ಆ ಮನೆ ಎಷ್ಟು ಮುಂದೆ ಹೋಗುತ್ತೆ ಅನ್ನೋದನ್ನ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಾವು ರಾಜಕೀಯವಾಗಿ ಯಾರೂ ಬಂದಿಲ್ಲ. ಒಬ್ರು ನಾವು ಒಂದು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿದ್ದೀವಿ ಅಂದರೆ ಒಂದು ಎಮ್ಮೆಲೆ ಸಹ ಬರಲ್ಲ. ನಾವು ಇನ್ನೆಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ, ನಮ್ಮ ಗೊರಟಿಗೆ ಇನ್ನೆಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ? ಒಂದು ಕುಡಿಯೋ ನೀರಿಂದ ಹಿಡಿದು ಒಂದು ಚರಂಡಿಯಿಂದ ಹಿಡಿದು ಮೊನ್ನೆ ಮಳೆ ಆಗಿರೋದ್ರಿಂದ ನಿಜವಾಗ್ಲೂ ಯಾವ ಗೊರಟಿಗೂ ಹೋಗಕ್ಕೆ ಆಗ್ತಾ ಇಲ್ಲ. ಚರಂಡಿಗಳೆಲ್ಲ ತುಂಬೋಗಿದ್ದಾವೆ, ಕುರಿ ಬಂದು ಹೋಗಿ ತುಳಿದು ಇನ್ನೇನು. ಮತ್ತೆ ಈಗ ಡೆಂಗ್ಯೂ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಸ್ವಚ್ಛತೆ ಇಲ್ಲ. ನಮ್ಮಲ್ಲಿ ಸ್ವಚ್ಛತೆ ಇಲ್ಲ ಅಂತಂದ್ರೆ ನಮ್ಗೆ ಅರಿವು ಮೂಡಿಸೋಂಥವ್ರು ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ಒಂದು ಮುಂದೆ ಹೋಗಿರ್ತಕ್ಕಂಥ ಯಾರೇ ಆಗಿರ್ಬೋದು, ಅವ್ರು ಬರ್ತಾ ಇದ್ರೆ ಹೋಗ್ತಾ ಇದ್ರೆ ನಿಜವಾಗ್ಲೂ ಆ ಗ್ರಾಮ ಸ್ವಚ್ಛವಾಗಿರುತ್ತೆ. ಯಾಕೆಂದ್ರೆ ಮುಂದೆ ಅವ್ರು ಹೊರಗಡೆಯಿಂದ ಹೋಗಿ ನೋಡ್ಕೊಂಡು ಬಂದಿರ್ತಾರೆ. ಆಗ ನಮ್ಗಿರ್ಬೇಕು ಅಟ್ಲೀಸ್ಟ್ ಒಂದು ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅವರೇ ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ನಾವು ತುಂಬ ವಿದ್ಯಾವಂತರು ತಯಾರು ಮಾಡೋದ್ರಿಂದ ನಮ್ಮ ಸಮಾಜ ಮುಂದೆ ಬರುತ್ತೆ. ಕೆಲವು ಮೌಢ್ಯಗಳಿದ್ದಾವೆ ಅಂತ ಬೇರೆ ಮುಂದುವರೆದ ಜಾತಿಯವರು ನಮ್ಮನ್ನು ಹಾಡ್ಕೊಳ್ತಿದ್ದಾರೆ. ಯಾಕೆ ಅಂತಂದರೆ ನಾವು ಇನ್ನೂ ಹಾಗೆ ಇದ್ದೀವಿ ಅಂತ. ಆ ಮೌಢ್ಯಗಳೆಲ್ಲ ಹೋಗ್ಬೇಕು ಅಂದರೆ ಮಾತ್ರ ವಿದ್ಯಾರ್ಥಿಗಳು ಮುಂದೆ ಬಂದರೆ, ವಿದ್ಯಾವಂತರಾದರೆ ಮಾತ್ರ ನಮ್ಮ ಅಲ್ಲಿ ಇರ್ತಕ್ಕಂಥ ಆಚರಣೆಗಳು ಕೆಲವು ಬದಲಾಗ್ತವೆ. ಕೆಲವು ಒಳ್ಳೆ ಆಚರಣೆ ಇದೆ, ಒಳ್ಳೆ ಸಂಸ್ಕೃತಿ ಇದೆ ನಮ್ಮಲ್ಲಿ. ಆದರೆ ಕೆಲವು ಮಾತಾಡೋದು ನೋಡಿದ್ರೆ ನಾವಿನ್ನೂ ಈ ರೀತಿ ಇದೀವ ಅನ್ನೋ ಥರ ಇದ್ದೀವಿ. ಇಲ್ಲ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ, ಬೇರೆಯವ್ರ ಜೊತೆ ನಾವು ಬದುಕ್ತೀವಿ, ನಾವು ಸಮಾಜದಲ್ಲಿ ಎಲ್ಲ ರೀತಿಯೂ ಪಾಲ್ಗೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತಂದರೆ ವಿದ್ಯಾವಂತರನ್ನು ಮಾಡಬೇಕು ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಯಾದವ್. ಎಲ್ಲ ಚಪ್ಪಾಳೆಯೊಂದಿಗೆ ಹಿರಿಯರಿಗೆ ಸನ್ಮಾನ ಮಾಡಬೇಕು, ಗೌರವಿಸಿ. ಭಾರತ್ ಮಾತಾ ಕಿ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕಿ. ಮಧ್ಯೆ ಬನ್ನಿ ಸರ್ ಸಾಹೇಬ್.
ಅಕ್ಕ ಒಂಚೂರು ಹಿಂದೆ.